ಮದುವೆ ನೀನೇ ಹಾಕ್ಬಾರ್ದೆ. ನಮ್ಮ ಪ್ರೀತಿಯ ಪ್ರಶಾಂತ್ ಎ ಟ್ಯಾಲೆಂಟೆಡ್ ಕಲಾವಿದ. ಸೊ ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಮಾಡಿ ಹಾಗೆ ನಮ್ಮ ಚಿಲ್ಲರ್ ಮದ್ವೆಗೆ ಹೋಗ್ತಾ ಇದೀವಿ. ನಾನು ಒಬ್ನೇ ಅಲ್ಲ, ನನ್ನ ಜೊತೆ 3 ಕಲಾವಿದರಿದ್ದಾರೆ. 2 ಕಲಾವಿದರು. ಮಗ ಹಾಯ್ ಹೇಳು ನಮ್ಮ ಆಡಿಯನ್ಸ್ಗೆ. ಆಡಿಯನ್ಸಿಗೆ ಹಾಯ್ ಹೇಳ್ತೀವಿ. ಅದೇನೋ ಹೇಳ್ದಲ್ಲ, ಟ್ಯಾಲೆಂಟೆಡ್ ಕಲಾವಿದ. ಎಕೆ ಅಂದ್ರೆ ಆಸ್ ನೋನ್ ಆಸ್ ಅಂತ. ಇದು ನನ್ನ ಇಂಗ್ಲಿಷ್ ಲ್ಯಾಟಿನ್ ವರ್ಷನ್. ನನ್ನ ದೇವಸ್ಥಾನಕ್ಕೆ ಹೋಗಿ ಬಂದು ಯಾರಿಗೂ ನೀನು ಗೊತ್ತಿಲ್ಲ. ನಮ್ಗೇನೆ ಗೊತ್ತಿರ್ಲಿಲ್ಲ ಆಸ್ ನೋ ಆಸ್ ಅಂತ. ನಮ್ಗೇನೆ ನಿನ್ ಶೋಕ್ ಬಂದ್ಮೇಲೆ ಗೊತ್ತದು ಪ್ರಶಾಂತ್ ಅಂತ ಒಬ್ಬ ಇದ್ದಾನೆ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ಯಾಲೆಂಟೆಡ್ ಕಲಾವಿದ. ಅದರಲ್ಲಿ ಸೀರೆ ಹಾಕೊಂಡು ತಾಂಡವ ಅಂತಾನೆ ತೀರಾ ಅವಮಾನ ಮಾಡಬೇಕು. ಸೊ ಇವಾಗ ನಾವು ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಿದೀವಿ? ನಾವು ಚಿಲ್ಲರ್ ಮದ್ವೆಗೆ ಅಂತ ಬಂದಿದೀವಿ. ಬಟ್ ಅದಕ್ಕಿಂತ ಮುಂಚೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಂಜುನಾಥನ ದರ್ಶನವನ್ನ ಮಾಡ್ಕೊಂಡು ಅವಳು ಆಂಕರಿಂಗ್ ಮಾಡ್ತಿದ್ದಾಳೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗ್ತಿದೀವಿ. ಅವಳು ಯಾವಾಗ ಶ್ರೀ ಅಂದ್ಲು ಗೊತ್ತಾಯ್ತು ಆಂಕರಿಂಗ್ ಶುರು ಮಾಡ್ತಾಳೆ. ಅವನ್ ಲಾಗ್ ಅಲ್ಲಿ ನೀನ್ ಆಂಕರಿಂಗ್ ಮಾಡಿದ ತಕ್ಷಣ ನಿಂಗೆ ಆಂಕರಿಂಗ್ ಕರೆಯಲ್ಲ. ಓಕೆ, ಇವಳು ಆಕ್ಚುಲಿ ಗುಡ್ ಆಂಕರ್. ಯಾರು ಇದ್ರು ಇವೆಂಟ್ ಕರೆದಿ ದಯವಿಟ್ಟು ಇವ್ರಿಬ್ರು ಕರೀರಿ. ಯಾವಾಗಲೂ ಹೇಳೋ ನಿನ್ ಬ್ಲಾಗ್ ಅಲ್ಲಿ ತೋರ್ಸು ಇವೆಂಟ್ ನಾವು ಮಾಡ್ತೀವಿ ಅಂತ. ಟ್ಯಾಲೆಂಟ್ ಬಗ್ಗೆ ಟ್ಯಾಲೆಂಟೆಡ್ ಕಲಾವಿದ ಅಂತ ಹೆಸರಿಟ್ಕೊಂಡು ನಮ್ ಟ್ಯಾಲೆಂಟ್ ತೋರಿಸ್ತಾ ಇದ್ದೀನಿ. ನಿನ್ ಟ್ಯಾಲೆಂಟ್ ಏನು? ಸೊ ನನ್ ಟ್ಯಾಲೆಂಟ್ ಏನಿಲ್ಲ, ಈ ತರ ಜನನ್ನ ಮಾತಾಡಿಸಿ ಇಷ್ಟಪಟ್ಟು ಅವ್ರನ್ನ ನನ್ನನ್ನ ಇಷ್ಟಪಡೋತರ ಲವ್ ಮಾಡೋತರ ಮಾಡದೆ ಈ ಇವೊಂದು ಕಾರು ನನ್ನ ಮಗನ 27 ಲಕ್ಷ ಅಂತಾನೆ. ಧರ್ಮಸ್ಥಳಕ್ಕೆ ಬಂದಿದ್ರೆ 4 ಏಸಿನಿಲ್ಲ. ನಾನ್ ನನ್ನ ತಾರ ತಗೋ ಬರ್ತಿದ್ದೆ. ತಾರ್ ರೋಡ್ ಅಲ್ಲಿ ಕೆಂಬಸ್ಸಲ್ಲಾದ್ರೂ ನಾನು ಆರಾಮಾಗಿ ಬಂದೆ ಬೆಳಿಗ್ಗೆ. ಇವೊಂದು ತಾರ ರೆಡಿ, ಒಂದೊಂದು ಕಾರಲ್ಲಿ ಒಂದು ಏಸ್ ಇಲ್ಲ, ಏನಿಲ್ಲ. ಅದ್ ಏನಕ್ಕೆ ಇವ್ ನಂಬ್ಕೊಂಡು ಬಂದಿದೀವಿ ಅಂತ ಗೊತ್ತಿಲ್ಲ. ಮಾತೆತ್ತಿದ್ರೆ ನಾನು ಟ್ಯಾಲೆಂಟೆಡ್ ಕಲಾವಿದ ಅಂತಾನೆ. ಅದು ಯಾವ ಮೂಲೆಯಲ್ಲಿ ಟ್ಯಾಲೆಂಟ್. ನಾವು ಚಿಲ್ಲರ್ ಮದುವೆಗೆ ಫಸ್ಟ್ ಧರ್ಮಸ್ಥಳ ದರ್ಶನ ಮಾಡ್ಕೊಳ್ಳೋಣ. ಸೊ ಬನ್ನಿ, ಲೆಟ್ಸ್ ಗೋ. ತಕ್ಷಣ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ವಿ. ಅಲ್ಲಿ ವಿಡಿಯೋ ತೆಗಂಗಿಲ್ಲ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಸೊ ಆದ್ದರಿಂದ ನಾವು ವಿಡಿಯೋನ ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ. ಬಟ್ ನಿಜವಾಗ್ಲೂ ದರ್ಶನ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಎಲ್ರಿಗೂ. ಸೊ ಈಗ ನಾವು ಚಿಲ್ಲರ್ ಅಣ್ಣನ ಮದುವೆಗೆ ಬಂದಿದ್ವಿ. ಎಂಟ್ರಿಗೆ ನಗ್ತಿದ್ದಾರೆ ನಮ್ಮ ಸೂರ್ಯ ಅಣ್ಣ. ನಾನ್ ಮಾತ್ರ ಬಂದಿಲ್ಲ, ನನ್ನ ಜೊತೆ 2 ಘಟಾನ್ಘಟಿಗಳು ರೆಡಿ ಇದ್ದಾರೆ. ನೋಡಿ, ನಾವು ಅಷ್ಟು ದೂರದಿಂದ ಒಂದು 27 ಲಕ್ಷದ ಕಾರಲ್ಲಿ ಬಂದಿದೀವಿ. ಎಸಿ ಆನ್ ಆಗ್ತಾ ಇಲ್ಲ. ನನ್ನ ಕೈ ಮೇಲೆ ಎಸಿ ಆನ್ ಆಗ್ತಿಲ್ಲ ಅಂತ ಹೇಳಿ ಅವಮಾನ ಮಾಡ್ತಿರಲ್ರು. ಧರ್ಮಸ್ಥಳ ಅಂತ ಊರಿಗೆ ಬಂದ್ಬಿಟ್ಟು ಒಂದು ಇಷ್ಟು ಬಿಸಿಲು ಒಳಗಡೆ ಎಸಿ ಹಾಕ್ದಲ್ಲೇ ಕರ್ಕೊಂಡ್ ಬಂದಿದ್ದಾನೆ ನನ್ ಮಗ. ಎಸಿ ಹಾಕಿದ್ರೆ ಎಲೆಕ್ಟ್ರಿಕ್ ಹೇಳ್ಕೊಳ್ಳುತ್ತೆ ಅಂತ ನಾನು ಹಾಕ್ತಿಲ್ಲ. ಸೊ ಇವಾಗ ಬನ್ನಿ ಹೋಗಿ ಗೌರಿಶಂಕರ ಕೃಪದಲ್ಲಿ ನಮ್ಮ ಚಿಲ್ಲಣ್ಣನ ಮದುವೆನ ಅಟೆಂಡ್ ಮಾಡೋಣ. ಲೆಟ್ಸ್ ಗೆಟ್ ಇನ್. ಇಲ್ಲಿ ನೋಡಿ, ಚಿಲ್ಲಣ್ಣ ಮಂಜಣ್ಣಂದು ಮದುವೆದು. ಹಾ, ಸೊ ಈಗ ಹೋಗ್ತಾ ಇದೀವಿ ಅಂತ ಹೇಳ. ಹೋಗ್ತಿದೀವಿ ಮದುವೆ. ನೀನೇ ಹೋಗ್ತಿದ್ದೀವಿ, ಜೋಬ್ಗೆ ಆಗ್ತಾ ವಾಪಸ್ಸು. ಸೊ ಇದೇ ಗೌರಿಶಂಕರ ಹಾಲು, ಇಲ್ಲಿ ಒಳಗೋಗ್ತಾ ಇದೀವಿ. ಸೊ ಬನ್ನಿ, ಆಲ್ರೆಡಿ ನಮಗೆ ಚಂದ್ರಣ್ಣ ಸಿಕ್ಕಿದ್ರು. ಒಳಗೋಗೋಣ ಮದುವೆಗೆ. ಲೆಟ್ಸ್ ಗಾಟ್ ಇನ್, ಕಮ್. Happy married life. ನೀನು ಹೋಯ್ತೀನಿ ಅಂದಲ್ಲಿ ಯಾವಾಗ ಹೋಯ್ತೀವಿ ಅಣ್ಣ? ಚಂದ್ರಣ್ಣ ಹೆಂಗಿದೆ? ಚಂದ್ರಣ್ಣ ಚೆನ್ನಾಗಿದ್ಯಾ? ಏನ್ ಟೈಮಿಗೆ ಬಂದಿರ್ತಾರೆ? ಪಕ್ಕ ಟೈಮಿಗೆ ಬಂದಿದ್ದೀವಿ. ಪಕ್ಕ ಟೈಮು. ಹಿಡ್ಕೊ ಮಾಡಿ ಹಿಡ್ಕೋಬೇಡ.
ಎಷ್ಟು ದರ್ಶನ ಆಯ್ತು ಗೊತ್ತಾ? 5 ನಿಮಿಷ ಉಂಟು ದರ್ಶನ. 5 ನಿಮಿಷ. ಹ್ಯಾಪಿ ಮ್ಯಾರಿಡ್ ಲೈಫ್ ಚಿಲ್ಲರ್. ಹ್ಯಾಪಿ ಮ್ಯಾರಿಡ್ ಲೈಫ್. ಸೈಡ್ ಹೋಗಲೇ, ಸೈಡ್ ಹೋಗಲೇ, ಸೈಡ್ ಹೋಗ. ನೀನು ತುಂಬಾ ಕ್ಲೋಸ್ ಅಪ್ ಆಯ್ತು ಚಿನ್ನ. ನೋಡಿ ಪ್ರಜ್ಞಾ, ಅಷ್ಟೇ 2 ರೂಪಾಯಿ ಆಕ್ಟಿಂಗ್ ಮಾಡಿ, ಜಾಸ್ತಿ ಇಲ್ಲ. ಸ್ಟೇಜ್ ಇದೆ ತಾನೆ, ಚೆನ್ನಾಗಿದ್ದೀರಾ? ಸ್ಟೇಜ್ ಇದೆ ತಾನೆ, ಸ್ಟೇಜು ಅಲ್ಲಿ ಮಾಡಬೇಕು, ಅರ್ಥ ಆಯ್ತಾ? ಪ್ರಜ್ಞಾ ಹಾಯ್. ಮುಯಿ ಮುಯಿ ಅಂತಂದಿ, ಮುಯಿ. ನಾನು ನಿಂತಾರಲ್ಲ ಏನು ಇದು ಫೋಟೋ? ಹೌದು. ನಿಂತಾರಲ್ಲ ಹಂಗೆ ಏನ್ ಹೇಳು, ಏನು ಯಾವ ಫೋಟೋ ಫ್ರೇಮಾ? ಏರ್ ಕೂಲರ್ ಕೊಟ್ಟೆ ಗೊತ್ತಾ ನಿಮ್ಮ ಫ್ಯಾಮಿಲಿಗೆ? ಏರ್ ಕೂಲರ್ ಕೊಟ್ಟೆ. ಸಪ್ತಪದಿ ಸಪ್ತಪದಿ ಹೇಳಬೇಡ, ಸಪ್ತಪದಿ ಸಪ್ತಪದಿ. ಅವ್ನ ಮದುವೆ ವಿಡಿಯೋ ನನ್ನ ಬ್ಲಾಗಲ್ಲಿ ಹುಡ್ಕೋತಾನೆ. ಅವ್ರು ಹೇಳಿ ವಿಡಿಯೋ ಹಾಕ್ತೀರಿ. ನೋಡಿ ಬಸ್ಸು ಅವ್ರ ವೈಫು. ನಿಂತ್ಕೊಳ್ಳೋ ರೆಡಿ ಸ್ಮೈಲ್ ಮಾಡ ನಾಯಿ. ನೆಕ್ಸ್ಟ್ ಬಾರಲ್ಲ, ನೆಕ್ಸ್ಟ್ ಬಾರ. ಅಳು ಬರ್ತಿದೆ. ನೋಡ್ಬೋದು ನಮ್ಮ ಕಾರ್ತಿಕ್, ನಮ್ಮ ಸೂರಜ್ಜು. ಹಾಯ್ ಹೇಳಿ, ಹಾಯ್. ಚಂದ್ರಣ್ಣ ಹಾಯ್ ಹೇಳು. ಚಂದ್ರಣ್ಣ ಬಂದಿದ್ದಾರೆ ಆ್ಯಂಡ್ ವಾಣಿ. ಸೊ ಇಲ್ಲಿ ರಾಘೋಬ್ರು ಬಂದಿದ್ದಾರೆ ನೋಡ್ಬೋದು. ಮಕ್ಕಳು ಎಲ್ಲರೂ ಬಂದಿದ್ದಾರೆ, ನಮ್ಮ ಕಲಾವಿದರೆಲ್ಲ ಬಂದಿದ್ದಾರೆ. ನಮ್ಮ ರಾಜೇಂದ್ರಣ್ಣ ಬಂದಿರೋದು ಮುಖ್ಯ ಅಲ್ಲ ಕಣೋ, ಟ್ಯಾಲೆಂಟೆಡ್ ಕಲಾವಿದ ನೀನು ಬಂದಿದೆಯಲ್ಲ ಅದು ಇಂಪಾರ್ಟೆಂಟ್. ಏನು ಪಂಚ್ ಕೊಡ್ತೀನಿ ಲೇ ಏನೇನು ಪಂಚು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸಕ್ಕತ್ತಾಗಿ ಮಾಡಿಸಿದ್ದಾರೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ 3, 2, 1 ಗೋ. ಹ್ಯಾಪಿ ಮ್ಯಾರಿಡ್ ಲೈಫ್ ಚಿಲ್ಲರ್.
ಒಳ್ಳೆ ಮನುಷ್ಯ ನಮ್ಮ ಚಿಲ್ಲರಣ್ಣ ಮದ್ವೆಗೆ ಬಂದವನೇ ಮಗ. ಏನು ಈ ಕನ್ನಡಕ ಹಾಕೊಂಡಿದ್ದೀನಿ ಸ್ಟೈಲ ಶೋಕಿನ ಇಲ್ಲ ಜರ್ನಿ ಬರ್ತಾ ಸ್ವಲ್ಪ ಕಣ್ಣು ಬಿದ್ದಿದೆ. ಬಟ್ ನಿನ್ನಂತ ಕಲಾವಿದ ಈ ಇಂಡಸ್ಟ್ರಿಗೆ ಬೇಕು. ಇಡೀ ವರ್ಲ್ಡ್ ಅಲ್ಲೇ ಇಲ್ರಿ ನನ್ನಂತ ಕಲಾವಿದ ಅಂತ ಹೇಳಕ್ಕಾಗತ್ತೆ. ತುಂಬಾ ಖುಷಿ ಆಯ್ತು ಮಗ, ತುಂಬಾ ದಿವಸ ಆದ್ಮೇಲೆ ನೋಡಿದ್ದು. ನಮ್ಮ ಕಾರ್ತಿ ಇಲ್ಲ ಅವನೇ. ನಮಸ್ಕಾರ. ನಮಸ್ತೆ ಕಾರ್ತಿ, ನಿನ್ನೊಂದು 2 ಪಂಚ್ ಬಿಡು, ಇನ್ನೊಂದು 2 ಪಂಚ್ ಬಿಡ್ತೀನಿ ನಮ್ಮ ಬ್ಲಾಗಲ್ಲಿ. ನಿಮ್ಮಂಗೆಲ್ಲ ಬಿಡಕ್ ಬರಲ್ಲ ನಮ್ಗೆ ರೀಲ್ ಬಿಡಕ್ ಬರುತ್ತೆ ಅಷ್ಟೇ. ನೋಡಿ ಅದ್ರಿಗೆ ಯಾರೇ ಹೇಳಿದ್ರು. ಸೊ ಗಾಯ್ಸ್, ಈಗ ನಾವು ಚಿಲ್ಲರ್ ಮದ್ವೆಗೆ ಹೋಗಿ ಬಂದ್ವಿ. ಸೊ ನಿಮ್ಗೆಲ್ಲ ಇಬ್ರಿಗೂ ಹೇಗೆ ಅನ್ಸ್ತು ಚಿಲ್ಲರ್ ಮದ್ವೆಗೆ ಹೋಗಿ ಬಂದಿದ್ದು? ಹಲೋ ಹೇಳು. ಓದೋದು ಬಹಳ ಖುಷಿ ಆಗಿದೆ, ಬಟ್ ನಿನ್ ಜೊತೆ ಓದೋದು ಅಂದ್ರೆ ನಮ್ಗೆ ಬಹಳ ಸೊ ಈಗ ನಾವು ಚಿಲ್ಲರ್ ಬ್ರೋ ಮದ್ವೆನ ಸಕಾದ ಮುಗಿಸ್ಕೊಂಡು ನಾವು ಹೊರಡ್ತಾ ಇದೀವಿ. ಡ್ರೈವರ್ ಅನ್ನೋ ತರ ಘಾಟ್ ಸೆಕ್ಷನ್ ಅಂತ ಓಡಿಸಿ ಮಲಗಿಸ್ಬಿಟ್ಟ. ಬಟ್ ಯಾರು ಮುಂದೆ ಕುತ್ಕೋಬೇಕು ತಾನೆ, ಒಬ್ಬರಾದ್ರು. ಬರೀ ನಿದ್ದೆ ಮಾಡಕ್ಕೆ ಅಂತಾನೆ ಹುಟ್ಟಿದ್ದೀರಾ, ಯಾಕೆ ನಿದ್ದೆ ಬಿಟ್ಟು ಬೇರೆ ಏನು ಮಾಡ್ತಿಲ್ಲ ನೀವು? ಇನ್ನೇನಂದ, ಮುಂದೆ ಯಾರಾದ್ರೂ ಕುತ್ಕೊಂಡ್ರೆ ಮಲ್ಗಂಗಿಲ್ಲ ಅಂತ ಹೇಳ್ದ. ಈ ಒಂದ್ ದಬ್ಬ ಇವಿ ಗಾಡಿನಲ್ಲಿ AC ಇಲ್ಲ. AC ಇಲ್ದೆ ನಮ್ ಕೈಯಲ್ಲಿ ಆಗ್ತಿಲ್ಲ ಅಲ್ಲಿ ಮುಂದೆ ಕುತ್ಕೊಳ್ಳಕ್ಕೆ. ಹಿಂದೆಗಡೆ ಕಿಟಕಿ ತಗೊಂಡು ಓಕೆ. ಸೊ ಎಲ್ಲ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಚಿಲ್ಲರ್ ಬ್ರೋ ಮದುವೆ ಹೋಗಿದ್ವಿ, ಒಂದು ಕಂಪ್ಲೀಟ್ ವ್ಲಾಗ್ ನೋಡಿದ್ರಿ, ಹೆಂಗ ಅನ್ಸ್ತು? ನಾವು ನಮ್ಮ ಚಿಲ್ಲರ್ ಮಂಜು ಮದ್ವೆಗೆ ಹೋಗಿದ್ವಿ. ಅವರು ಮೊದಲನೇ ಬಾರಿ ಮೊದಲನೇ ಹೆಂಡತಿ ಅಲ್ಲ, ಮೊದಲನೇ ಬಾರಿ ಮದುವೆ ಅನ್ಸುತ್ತೆ, ಮೊದಲನೇ ಬಾರಿನೇ ಎಲ್ಲ ಮದುವೆ. ಯಾರು 20 ಸತಿ ಮದುವೆ ಆಗಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನೀವು ಮಾಡ್ಬೇಕಾದ್ರೆ ಇಷ್ಟೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೆಚ್ಚಿನ ವ್ಲಾಗ್ಸ್ ಗಳಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ವಾಣಿ ಮಯ್ಯಂ ಪೇಜ್ ನ ಫಾಲೋ ಮಾಡಿ. ಸೂರಜ್ ದ ರಿಯಲ್ ಸೂರಜ್ ಕುಮಾರ್ ಅಂತ, ಅದೇನ್ ರಿಯಲ್ ಇಲ್ಲ ಅವನು. ಕಲಾವಿದಂದು ಸ್ವಲ್ಪ ಫಾಲೋವರ್ಸ್ ಕಮ್ಮಿ ಮಾಡಿ ನಮ್ಮಿಬ್ರು ಓಕೆ, ಇಬ್ರು ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.